ಅಂದರೆ ಸರ್ಜರಿ ಮಾಡಬೇಕು. ಇಲ್ಲಿ ಇಷ್ಟು ತೆಗೆದು ಓಪನ್ ಮಾಡಿ ಸರ್ಜರಿ ಮಾಡಬೇಕು. ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಗಟ್ಟಿ ಆಗಿಬಿಟ್ಟಿದೆ. ಏನೋ ಗೊತ್ತಿಲ್ಲ, ನನ್ನ ಹಣೆ ಬರ್ದಲ್ಲಿ ಅದು ಬಂದಿದೆ. ಏನು ಮಾಡೋಕ್ಕಾಗಲ್ಲ. ಒಂಥರ ಇದು ಏನು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಏನು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ಸ್ ನನಗಾಗಿರೋಂಥದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ಲ. ಗೈಸ್, ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಶಾಪಲ್ಲಿ. ತುಂಬ ದಿನ ಆಗಿತ್ತು ಶಾಪಲ್ಲಿ ಲಾಗ್ ಮಾಡಿ, ಹಾಗಾಗಿ ಇವತ್ತು ಶಾಪಲ್ಲಿ ಲಾಗ್ನ ಮಾಡ್ತಾ ಇದ್ದೀನಿ. ಗೈಸ್, ನೋಡೋಣ ಇವತ್ತಿನ ಲಾಗು ಯಾವ ಥರ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ. ಮೊನ್ನೆ ಶಾಪಲ್ಲಿ ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಶಾಪಲ್ಲೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಇವತ್ತಿನ ಲಾಗ್ ಅಂತ ಹೇಳಿ. ಶಾಪ್ ಎದುರುಗಡೆ ರೋಡು ರಿಪೇರ್ ಇದೆ, ಹಾಗಾಗಿ ಈ ಥರ ಹಾಕೊಂಡಿದ್ವಿ ಕವರ್, ಧೂಳೇನು ಬರಬಾರ್ದು ಅಂತ ಹೇಳಿ. ಮಧ್ಯದಲ್ಲಿ ತೆಗೆದುಬಿಟ್ಟಿದ್ರು, ಮತ್ತೆ ಹಾಕಿದ್ದಾರೆ. ಆ್ಯಂಡ್ ಶರ್ಟ್ ಕಲೆಕ್ಷನ್ಸ್ ಎಲ್ಲ ಹೊಸ ಹೊಸದು ಬಂದಿದೆ, ತುಂಬ ಚೆನ್ನಾಗಿದೆ ಎಲ್ಲನೂ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ನಾನು ಗೊತ್ತಲ್ಲ ನಿಮಗೆ ಹುಷಾರಿರಲಿಲ್ಲ, ಹಂಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟು. ಸ್ವಲ್ಪ ಟಿ ಶರ್ಟ್ ವಿಡಿಯೋ ಮಾತ್ರ ಮಾಡಿದ್ದೆ. ನೋಡೋಣ ಇವತ್ತು ಲಾಗ್ ಹೇಗಿರುತ್ತೆ ಅಂತ ಹೇಳಿ. ಅಂಗಡಿಲೇ ಕಂಟಿನ್ಯೂ ಮಾಡ್ತೀನಾ ಅಥವಾ ಹೊರಗಡೆ ಏನಾದರೂ ಹೋಗ್ತೀನಾ ನನಗೂ ಗೊತ್ತಿಲ್ಲ. ನಿಮಗೆ ನೆನ್ನೆ ಲಾಗಲ್ಲಿ ಹೇಳಿದ್ದೆ ಅಂಗಡಿಲಿ ಮಾಡ್ತೀನಿ ಅಂತ, ಆದರೆ ಮಾಡೋಕ್ಕಾಗಿರಲಿಲ್ಲ. ಡೈಲಿ ಲಾಗ್ ಮನೇದೇ ಮಾಡಿದ್ದೆ. ಓಕೆ ಗೈಸ್, ನೋಡೋಣ. ಗೈಸ್, ಈಗ ಜುಬೇರ್ನ ಮಾತಾಡ್ಸೋಣ. ಹೇಗಿದೆ ಜುಬೇರ್? ಮಾತಾಡ್ಸೋ ವ್ಯವಸ್ಥೆ ಎಲ್ಲ. ಎಲ್ರು ಹೇಗಿದ್ದೀರಾ ಅಂತ ಕೇಳು. ಸುಮಾರು ದಿನ ಆಯ್ತು ಮಾತಾಡಿ. ಗೈಸ್, ಅವನು ನಾನು ಇಲ್ಲದೆ ಇರೋದ್ರಿಂದ ಲಾಗೇ ಮಾಡಿಲ್ಲ. ಆ್ಯಕ್ಚುಲಿ ಅವ್ನು ತುಂಬ ದಿನನೇ ಆಯಿತು ಮಾತಾಡು. ಓಕೆ ಗೈಸ್, ಅವನು ತುಂಬ ದಿನ ಆಗ್ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಕಾನ್ಸಿಯಸ್ ಆಗ್ತಿದ್ದಾನೆ. ಹಂಗೇನೆ ಅವನು ಆಮೇಲೆ ಮಾತಾಡೋಕ್ಕಿದ್ರೆ ಅವನೇ ಮಾತಾಡ್ತಿರ್ತಾನೆ. ಇವತ್ತು ಸಿಂಪಲ್ಲಾಗಿ ಪೂಜೆ ಆಗಿದೆ ಶಾಪಲ್ಲಿ. ನಾವು ಸಾಟರ್ಡೆ ಮಾತ್ರ ಜಾಸ್ತಿ ಹೂವನ್ನೆಲ್ಲ ಮಡಿಸಿ ಹಾರ ಎಲ್ಲ ಹಾಕಿ ಮಾಡೋದು. ಏನು ಬಾಕಿ ದಿನಗಳು ಈ ಥರನೇ ಇರುತ್ತೆ, ಸಿಂಪಲಾಗಿ ಹೂ ಮುಡಿಸಿ ಪೂಜೆ ಮಾಡ್ತೀವಿ. ಗೈಸ್, ಖುಷಿ ಆಗ್ತಿದೆ. ಶಾಪಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ಹಳೆ ಶಾಪಿಗೆ ಹೋಗಬೇಕು, ಅಲ್ಲೋದ್ರೆ ಅಲ್ಲೂ ವಿಡಿಯೋ ಲಾಗ್ನ ಮಾಡ್ತೀನಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಏನು. ಅಬೇಣ ಇಲ್ಲಿ ಅವನ ಅಂಗಡಿಲೇ ಇದ್ದ, ಇವಾಗೆಲ್ಲ ಹೋಗಿದ್ದಾನೆ. ಅರವಿಂದ ಅಂಗಡಿಲಿದ್ದಾರೆ, ಹಳೆ ಅಂಗಡಿಲಿ. ಗೈಸ್, ನಮ್ಮ ಲಾಗ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗ್ಲೂ. ಖುಷಿ ಆಗ್ತಿದೆ ನನಗೆ. ವ್ಯೂವರ್ಸು ಓಕೆ, ನಾನು ಲಾಂಗ್ ಟೈಮ್ ಮಾಡಿದ್ರು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ನೋಡ್ತಿದ್ದೀರಾ, ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ವ್ಯೂವರ್ಸ್ ಆಗ್ತಿದೆ. 15 ಆಯಿತು ಅಂತ ಹೇಳಿ ನಾನು ಮುನ್ನಿ ಕರ್ಕೊಂಬರ್ಲಿಕ್ಕೆ ಅಂತ ಕಾಲೇಜ್ ಹತ್ರ ಹೊರಟೆ. ಯಾಕೆಂದರೆ ಆಲ್ರೆಡಿ ಟೈಮ್ ಆಗ್ಬಿಡ್ತು. ನಾನು ಹಾಗೆ ಲಾಗ್ ಮಾಡ್ತಾ ಕಾಲೇಜ್ ಹತ್ರ ಹೊರಟೆ. ಗೈಸ್, ನಾನು ಏನಕ್ಕೆ ಇಷ್ಟು ದಿನ ಶಾಪಿಗೆ ಬಂದಿರಲಿಲ್ಲ, ಶಾಪಿಗೆ ಹೋಗಬೇಕು, ಹೋದರೆ ಸಾಕಪ್ಪ ನಂಗೆ ಬೇಜಾರಾಗ್ತಿದೆ ಅಂತ ಹೇಳಿದೆ ಅಂದರೆ, ನಾನು ಸುಮಾರು ದಿನದಿಂದ ನನ್ನ ಮನೇಲೇ ಇದ್ದೆ, ಶಾಪಿಗೆ ಬರೋಕ್ಕಾಗಿರಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ನನಗೆ ಬ್ಲಡ್ ಇನ್ಫೆಕ್ಷನ್ ಆಗಿ 2 months ಬ್ಯಾಕ್ ನಾನು JCS ಅಡ್ಮಿಟ್ ಆಗಿದೆ. ಅದಾದ ನಂತರ ನನಗೆ ಸೋದರ ಮಾವ ಎಕ್ಸ್ಪೈರ್ ಆದರು ಅಂತ ಹೇಳಿ ಅಲ್ಲಿಗೆ ಹೋದೆ. ಅಲ್ಲೆಲ್ಲ ಚೆನ್ನಾಗೇ ಇದ್ದೆ, ಅಲ್ಲೇ ತುಂಬ ದಿನ ಕಾಲ ಕಳೆದೆ. 1-2 ದಿನ ಏನೋ ನಾನು ಬಂದೆ ಮನೆಗೆ ಅಷ್ಟೇ. ಅದಾದಮೇಲೆ ನನಗೆ ದಿನ ಸ್ವಲ್ಪ ಹಲ್ಲು ನೋವು ಬಂತು. ಮೇಜರಾಗಿ ನೋವು ಬರಲಿಲ್ಲ, ಸ್ವಲ್ಪ ನೋವು ಬಂತು. ಸರಿ, ನನಗೇನು ಅಷ್ಟೊಂದು ಹುಡ್ಕಲ್ಲೇನಿಲ್ವಲ್ಲ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ನ ನಾನು ಡಾಕ್ಟರ್ ಹತ್ರ ವಾಟ್ಸಪ್ ಮಾಡಿಸ್ಕೊಂಡು, ಅದೇ ಟ್ಯಾಬ್ಲೆಟ್ ಅಲ್ಲಿ ಸಿಕ್ತು ನನ್ನ ಪುಣ್ಯಕ್ಕೆ, ಹಾಗಾಗಿ ತರಿಸ್ಕೊಂಡು ನಾನು ನುಂಗಿದೆ. ನನಗೇನಾದರೂ ಟ್ಯಾಬ್ಲೆಟ್ ರಿಯಾಕ್ಷನ್ ಆಗುತ್ತೆ, ಯಾವುದಂದರೆ ಆ ಟ್ಯಾಬ್ಲೆಟ್ಸ್ನ ನಾನು ತೊಗೊಳಕ್ಕಾಗಲ್ಲ. ಇಷ್ಟೇ ಲಿಮಿಟ್ ಅಂತ ಇದೆ. ಆ್ಯಂಟಿಬಯೋಟಿಕ್ ನಾನು ಸ್ಟ್ರಾಂಗ್ ಆಗಿ ತಗೊಳಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಪವರ್ ಇರೋವಂಥದ್ದು ತೊಗೋಬೇಕು. ಹಾಗಾಗಿ ನಾನು ಡಾಕ್ಟರ್ ಹತ್ರ ಬರೆಸ್ಕೊಂಡು ನಾನು ನುಂಗಿದೆ. ಅದಾದಮೇಲೆ ನನಗೇನು ಮೇಜರ್ ಪೇಯ್ನ್ ಏನು ಬರಲಿಲ್ಲ. ಒಂದಿನ ನಂಗೆ ಪೇಯ್ನ್ ಬಂತು, ಮತ್ತು
ಪೇನ್ ಬಂದಾಗ ಇಲ್ಲಿ ಡೆಂಟಲ್ ಕ್ಲಿನಿಕ್ಗಳಿಗೆಲ್ಲ ಹೋದೆ. ಅಲ್ಲಿ ನಂದು ಆ್ಯಂಟಿಬಯೋಟಿಕ್ ಏನೋ ID ಕಾರ್ಡ್ ಇದೆ, ಅದನ್ನು ನಾನು ತೋರಿಸ್ದೆ. ನಂಗೆ ಯಾವುದೇ ಟ್ಯಾಬ್ಲೆಟ್ ರಿಯಾಕ್ಷನ್ ಇದೆ ಇಲ್ಲ, ನಮಗೆ ಹಲ್ಲು ನೋವಿಗೆ ಇದನ್ನೇ ಕೊಡೋಕ್ಕಾಗೋದು, ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಆದರೆ ತಕ್ಷಣ ನಾವು ಶಿಫ್ಟ್ ಮಾಡಬೇಕಾಗುತ್ತೆ ಅಲ್ಲಿಗೆ ಇಲ್ಲಿಗೆ ಅಂತೇಳಿ. ಅದೆಲ್ಲ ರಿಸ್ಕು ಬೇಡ, ನೀವು ಎಲ್ಲಿ ರೆಗ್ಯುಲರಾಗಿ ತೋರಿಸ್ತಿದ್ದೀರಾ ಈ ರಿಯಾಕ್ಷನ್ ಪ್ರಾಬ್ಲಮ್ಗೆ ಅಲ್ಲಿಗೆ ಹೋಗಿ ಅಂದರು. JSS ಅಂತ ಹೇಳಿದೆ, ಅಲ್ಲಿಗೆ ಹೋಗಿ ತೋರಿಸಿ ಅಂತ ಹೇಳಿದರು. ಅದಾದ್ಮೇಲೆ ನಾನು ಏನು ಮಾಡಿದೆ, ನನಗೆ ಒಂದು ತಿಂಗಳ ತಿಥಿಯಷ್ಟೊತ್ತಿಗೆ ಸ್ವಲ್ಪ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಆವಾಗ ನಾನು ಟ್ಯಾಬ್ಲೆಟ್ ಯಾವ ಡಾಕ್ಟರ್ ಹತ್ರ ನಾನು ತೊಗೊಂಡಿದ್ದೆ ವಾಟ್ಸಪ್ ಮಾಡಿಸಿ ಆ ಡಾಕ್ಟರ್ ಹತ್ರನೇ ಹೋದೆ. ಅವರು ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಏನು ತಿಳ್ಕೊಂಬೇಡಿ, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರು. ಸಂಜೆ ಆ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ನನಗೆ ತುಂಬ ನೋವಾಗ್ಬಿಡ್ತು. ನೋವಾದಾಗ ನಾನೇನು ಮಾಡಿದೆ, ಅರವಿಂದ್ ಬಿಸಿ ಶಾಖ ಕೊಟ್ಬಿಟ್ರು, ಸ್ವಲ್ಪ ಉಪ್ಪು ಶಾಖ, ಬಿಸಿನೀರು ಶಾಖ ಈ ಥರದ್ದೆಲ್ಲ ಕೊಟ್ಬಿಟ್ರು. ಅದೇನಾಯಿತು, ಫುಲ್ ಗಟ್ಟಿ, ಇಲ್ಲಿ ಗಟ್ಟಿ, ಇಲ್ಲಿ ಇಷ್ಟು ಗಟ್ಟಿ, ಈ ಥರ ಆಗ್ಬಿಡ್ತು. ಅದಾದಮೇಲೆ ಏನು ಮಾಡೋದು, ಮಾವನ ತಿಥಿಗೆ ಹೋಗೋಕ್ಕಾಗಲಿಲ್ಲ, ಸಖತ್ ಬೇಜಾರಾಯಿತು. ಎಲ್ರಿಗೂ ಕಾಲ್ ಮಾಡಿದ್ರು, ಎಲ್ಲರೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ, ಹಿಂಗೆ ಆಗ್ಬಿಟ್ಟಿದೆ, ನನಗೆ ಏನು ಮಾಡಲಿಲ್ಲ, ನಂಗೆ ಬರೋಕ್ಕಾಗ್ತಿಲ್ಲ, ತುಂಬ ನೋವು ಅಂತ ಹೇಳಿ ಎಲ್ಲ ಬೇಜಾರು ಮಾಡಿಕೊಂಡ್ರು ಹತ್ರು. ಆಮೇಲೆ ಎಲ್ಲ ಫಸ್ಟ್ ಹಾಸ್ಪಿಟಲ್ಗೆ ಹೋಗು ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನಾನು ಅವತ್ತು ಹಾಸ್ಪಿಟಲ್ಗೆ ಹೋಗಲಿಲ್ಲ, ಮಾರನೇ ಬೆಳಗ್ಗೆಗೆ JSS ಮೆಡಿಕಲ್ ಕಾಲೇಜ್ ಸಂಡೇ ಇತ್ತು ಅಂದ್ಬಿಟ್ಟು ಮಂಡೇ ನಾನು ಮೆಡಿಕಲ್ ಕಾಲೇಜ್ಗೆ, ಡೆಂಟಲ್ ಮೆಡಿಕಲ್ ಕಾಲೇಜ್ಗೆ ಹೋದೆ. ಹಸ್ಬೆಂಡ್ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅವತ್ತಿನ ದಿನ ಅವ್ರು ಏನು ಹೇಳಿದ್ರು ಅಂದರೆ ಸರ್ಜರಿ ಮಾಡಬೇಕು, ಇಲ್ಲಿ ಇಷ್ಟು ತೆಗೆದು ಓಪನ್ ಮಾಡಿ ಸರ್ಜರಿ ಮಾಡಬೇಕು, ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಗಟ್ಟಿ ಆಗಿಬಿಟ್ಟಿದೆ, ನೀವು ಬಿಸಿ ಶಾಖ ಕೊಟ್ಟಿರೋದ್ರಿಂದ ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ನಾವು ಪುನಃ ಅಲ್ಲೇನೇ ID ಕಾರ್ಡ್ ತೋರಿಸಿದ್ವಿ, ಅವರು ಆಗೋದೇ ಇಲ್ಲ, ಈಗ ರಿಯಾಕ್ಷನ್ ಆಗಿಬಿಟ್ಟಿದೆ ಆ ಥರ. ಇಲ್ಲಿ ನಮಗೆ ಅದರದ್ದೇ ಡಾಕ್ಟರ್ಸ್ ಇಲ್ಲ, ಅಲ್ಲಾದರೆ ICU ಇರುತ್ತೆ, ಅದರದ್ದೇ ಡಾಕ್ಟರ್ಸ್ ಇರ್ತಾರೆ. ನೀವು ಅಲ್ಲಿಗೆ ಹೋಗ್ಬಿಡಿ JSSಗೆ ಅಂತೇಳಿ ಅಲ್ಲಿಗೆ ಕಾಲ್ ಮಾಡಿ ಒಬ್ಬರು ಡಾಕ್ಟರ್ ನಂಬರ್ ಕೊಟ್ಟು ಕಳಿಸಿದ್ರು ಅವರು. ಅಲ್ಲೋದ್ರೆ ಅಲ್ಲೂ ಅದೇ ಹೇಳಿದ್ರು, ಅಡ್ಮಿಟ್ ಆಗಿಬಿಡಿ ಇವಾಗಲೇ, ನಾಳೆ ಹಲ್ಲು ತೆಗಿಬೇಕು, ಅದಾದಮೇಲೆ ನಾವು ಇನ್ಫೆಕ್ಷನ್ದು ಕ್ಲಿಯರ್ ಮಾಡಬೇಕು, ಇದನ್ನು ಓಪನ್ ಮಾಡಿ ಅಂತ ಹೇಳಿದ್ರು. ಬಾಯಿ ಬಿಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಾನು ಸ್ಪೂನಲ್ಲಿ ಸ್ವಲ್ಪ ಅನ್ನನ ತುರುಕ್ತಿದ್ದು, ಅದು ತಿನ್ನೋಕ್ಕಾಗ್ತಿಲ್ಲ. ಅನ್ನ ತಿಂತಿರ್ಲಿಲ್ಲ, ಇಡ್ಲಿ ಮಾತ್ರ ಇಲ್ಲ ಗಂಜಿ ಅಷ್ಟೇ ತೊಗೊತಿದ್ದು. ಅದನ್ನು ಬಿಸಿ ತೊಗೊಳಂಗಿಲ್ಲ, ಆರೋಗ್ಯದೇ ತೊಗೋಬೇಕು. ಆವತ್ತಿನ ದಿನ 2 ಹಲ್ಲು ತೆಗೆದುಬಿಟ್ರು. ಒಂದಲ್ಲೂ ನನಗೆ ಸ್ವಲ್ಪ ಹುಡ್ಕಲ್ ಆಗಿತ್ತು, ಅದು ಅಷ್ಟೊಂದೇನು ಆಗಿರಲಿಲ್ಲ, ಮೇಜರ್ ಏನಾಗಿರಲಿಲ್ಲ. ಆದರೂ ಒಂದಲ್ಲಿಂದ ಇನ್ಫೆಕ್ಷನ್ ಆಗಿದೆ ಅಂತ ಇನ್ನೊಂದು ಹಲ್ಲು ತೆಗೆದುಬಿಟ್ರು. ಅದಾದಮೇಲೆ ಇಲ್ಲ ಬ್ಲಡ್ ಚೆಕ್ ಮಾಡಿಸ್ಬೇಕು, ಅದೇನೋ ಚೆಕ್ ಮಾಡೋಕೆ ಕಳಿಸಿದ್ರು ಹೊರಗಡೆಗೆ. ಮತ್ತು ಸ್ಕ್ಯಾನಿಂಗ್ ಅಂದರು, ಎಕ್ಸ್ರೇ ಅಂದರು, ಅದು ಇದು ಎಲ್ಲ ಹೇಳ್ತಾ ನನಗೆ ಫೋನಲ್ಲಿ ಯಾರಾದರೂ ಏನಾದರೂ ಮಾತಾಡಿದಾಗ ಅಯ್ಯೋ ಹಂಗಾಗ್ಬಿಟ್ಟಿದ್ದೀನಿ ಹಿಂಗಾಗ್ಬಿಟ್ಟಿದ್ದೀನೋ ಅಂದರೆ ಏನೇನೋ ಮೈಂಡಲ್ಲಿ ಕೊಟ್ಬಿಡ್ತಿತ್ತು. ಆ ಥರ ಎಲ್ಲ ಆಯಿತು. ನಾನಂತೂ ಅರ್ಧ ನೋವಿಗಿಂತ ಅರ್ಧ ಹೆದರಿದೆ ಜಾಸ್ತಿ ಇತ್ತು. ಅದಾದಮೇಲೆ ನಾನು ಬಂದೆ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ಸರ್ಜರಿ ಬೇಡ ಹೊರಗಡೆ ಏನು ಅಂತ ಹೇಳಿದ್ರು. ಸರಿ, ಅದಾದಮೇಲೆ ನಾನು ಬಂದೆ ವಾಪಸ್ಸು. ಮನೆಗೂ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ, ಯಾಕೆಂದರೆ ನನಗೆ ಭಯ ತುಂಬ ಇತ್ತು, ಬಾಯಿ ಓಪನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. 15 ಡೇಸ್ ಎಕ್ಸಸೈಸ್ ಮಾಡಿ ಅಂತ ಹೇಳಿದರು, ಅಂತ ಫುಲ್ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ಬಂದು ಎಕ್ಸಸೈಸ್ ಮಾಡಿದೆ, ಓಕೆ ಆಯಿತು. ಆಮೇಲೆ ಡಾಕ್ಟ್ರಿಗೆ ಹೋಗಿ ತೋರಿಸಿದಾಗ ಏನು ಪ್ರಾಬ್ಲಮ್ ಇಲ್ಲ, ಏನೇನು ತೊಂದರೆ ಇಲ್ಲ ಅಂತೇಳಿ ಹೇಳಿದ್ರು. ಹಾಗೆ ಖುಷಿ ಆಯಿತು. ಆಮೇಲೆ ಎಲ್ಲರೂ ಬಂದು ನೋಡಿದ್ರು, ನನ್ನ ರಿಲೇಷನ್ಸ್. ನನಗಂತೂ ಪಾಪ ಎಲ್ರಿಗೂ ನೋವು ಕೊಟ್ಟೆ ಅನಿಸ್ತು. ಒಂದು ಚಿಕ್ಕದು ದೊಡ್ಡದು ಮಾಡಿಕೊಂಡು ಎಲ್ಲನೂ ಒಂಥರ ಇದು ಮಾಡ್ಕೊಂಡ್ಬಿಟ್ಟೆ ಅಂತ ನನಗೂ ಅನ್ನಿಸ್ತು. ಬಟ್ ಏನು ಮಾಡೋದು, ನನಗೆ ಯಾವ ಜನ್ಮದಲ್ಲಿ ಏನು ಮಾಡಿದೋ ಗೊತ್ತಿಲ್ಲ, ಸೀರಿಯಸ್ಲಿ. ಅದೊಂದು ರಿಯಾಕ್ಷನ್ ಪ್ರಾಬ್ಲಮ್ ಇದೆ, ಮೇಯ್ನ್ ಪ್ರಾಬ್ಲಮ್ ಅದು. ಒಂದೇನಾದರೂ ಶುಗರ್ ಅಥವಾ ಏನದು BP ಈ ಥರ ಏನೇ ಇದ್ರೂ ಒಂದು ಟ್ಯಾಬ್ಲೆಟ್ಸು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ರಿಯಾಕ್ಷನ್ದು ಯಾವ ಟ್ಯಾಬ್ಲೆಟ್ ತೊಗೊಬೇಕು ಅಂದರೆ ತೋರಿಸ್ಬೇಕು. ಬೈ ಮಿಸ್ಟೇಕ್ ಏನಾದರೂ ನಾನು ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ. ಮತ್ತು ಯಾವುದೋ ಡಾಕ್ಟರ್ ಹತ್ರ ಗೊತ್ತಿರೋದೇ ಹತ್ರ ನಾನು ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ. ತುಂಬ ಒಂಥರ ಡೇಂಜರ್ ಇದು ಅಂತ ಹೇಳ್ಬೋದು. ಎಷ್ಟೋ ಜನದಲ್ಲಿ ಒಬ್ರಿಗೆ ಹಿಂಗೆ ಬರುತ್ತೆ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ, ನನ್ನ ಹಣೆ ಬರದಲ್ಲಿ ಅದು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಒಂಥರ ಇದು ಏನು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಏನೂ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ಸ್ ನನಗಾಗಿರೋಂಥದ್ದು. ರಿಯಾಕ್ಷನ್ ಮೋಸ್ಟ್ ಡೇಂಜರ್ ಅಂತ ಅಂತೀನಿ, ಏಕೆಂದರೆ ತುಂಬ ಕಷ್ಟ. ಒಂದು ಇಂಜೆಕ್ಷನ್ ಮಾಡೋಂಗಿಲ್ಲ, ರಿಯಾಕ್ಷನ್ ಆಗಿಬಿಡುತ್ತೆ. ಒಂದು ಟ್ಯಾಬ್ಲೆಟ್ ತೊಗೊಳಂಗಿಲ್ಲ, ರಿಯಾಕ್ಷನ್ ಆಗುತ್ತೆ. ಹೆಡೇಕ್ ಅಂತ ತೊಗೊಳಂಗಿಲ್ಲ, ಫೀವರ್ ಅಂತ ತೊಗೊಳಂಗಿಲ್ಲ, ಒಂದು ಲೂಸ್ ಮೋಷನ್ ಅಂತ ತೊಗೊಳಂಗಿಲ್ಲ. ಏನಾದರೂ ನನಗೆ ಗೊತ್ತಿಲ್ಲದೆ ಅದರ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ರೆ ರಿಯಾಕ್ಷನ್ ಆಗಿಬಿಡುತ್ತೆ. ರಿಯಾಕ್ಷನ್ ಅಂದರೆ ನನಗೆ ಅನ್ಕಾನ್ಸಿಯಸ್ ಆಗಿ ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ. ಗೊತ್ತಿಲ್ಲ ಯಾಕಂಗಾಯಿತು ಅಂತ ಹೇಳಿ. ಬಟ್ ಓಕೆ, ನೋಡೋಣ ಇಲ್ಲಿ ತನಕ ಹೆಂಗೆ ಆಗುತ್ತೆ ಹಂಗಿರೋಣ. ಗೀಸ್ ಅಂದರೆ ಹಲ್ಲು ಬಂದರೆ ನಾನು ಒಂದೇ ಒಂದು ನಿಮಗೆ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಳೋಕ್ಕೆ ಅಂತ ಇಷ್ಟೊಂದೆಲ್ಲ ಮ್ಯಾಟ್ರ್ ಬಂತು. ಹಲ್ಲು ಬಂದರೆ ದಯವಿಟ್ಟು ಯಾರೂ ಬಿಸಿ ಶಾಖ ಕೊಡೋದು, ಉಪ್ಪಿನ ಶಾಖ ಕೊಡೋದು, ಬಿಸಿನೀರು ಶಾಖ ಕೊಡೋದು ದಯವಿಟ್ಟು ಮಾಡಿಬಿಡಿ. ಬೇಕಾದ್ರೆ ಐಸ್ ಇಟ್ಬಿಡಿ, ಓಕೆ. ಯಾವುದೇ ಕಾರಣಕ್ಕೂ ಶಾಖ ಅಂತೂ ಕೊಟ್ಬಿಡಿ ಬಿಸಿದು.
ಮೋಸ್ಟ್ ಡೇಂಜರ್ ಅಂತ ಹೇಳ್ಬೋದು. ಅದರಿಂದ ಬಾಯಿ ಬಿಡೋಕ್ಕಾಗಲ್ಲ ಅಂದರೆ ಇಲ್ಲಿ ಜಂತನೇ ತೆಗೆದು ಬಿಡ್ತಾರೆ. ನನ್ನ ಪುಣ್ಯ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಪುಣ್ಯನೋ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ್ದು ದಾನ ಧರ್ಮಗಳೋ ಒಳ್ಳೆತನನೋ ಗೊತ್ತಿಲ್ಲ. ಸದ್ಯ ನಾನು ಏನು ಇಲ್ಲದೆ ಅಲ್ಲಿಂದ ಬಚಾವಾಗಿ ಬಂದ್ಬಿಟ್ಟೆ. ನನಗೆ ಬಾಯಿ ಬಿಡೋಕೆ ಆಗದೆ ಇರೋದು ನೋಡಿದ್ರೆ ಅವ್ರು ಇದನ್ನು ತೆಗಿಬೇಕಂತಲೇ ಹೇಳಿದರು. ಇದನ್ನು ತೆಗೆದ್ಬಿಟ್ಟಿದ್ರೆ ಶೇಪೇ ಬೇರೆ. ಅದೇನೋ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ನಿಜವಾಗ್ಲೂ ಅವ್ರ ಒಳ್ಳೆತನದಿಂದ ನಾನು ಇವತ್ತು ಏನೂ ಇಲ್ಲದೆ ಜೀವ ಉಳಿಸ್ಕೊಂಡು ಇಲ್ಲಿ ಹಿಂಗೆಲ್ಲ ಆಗೋದೆಲ್ಲ ತಡೆದುಕೊಂಡು ಬಂದೆ ದೇವ್ರ ದಯೆಯಿಂದ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಸಾರಿ ಇದ್ರ ಮಧ್ಯದಲ್ಲಿ ಫೀಲಿಂಗ್ ಸ್ವಲ್ಪ ತಂದುಬಿಟ್ಟೆ, ಯಾರು ಬೇಜಾರಾಗಬೇಡಿ. ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡಿ. ಥ್ಯಾಂಕ್ ಯು.